ಬೆಳಕಿನ ಹಬ್ಬ ದೀಪಾವಳಿಗೆ ಮಿಸ್ ಮಾಡದೆ ಇದನ್ನ ಟ್ರೈ ಮಾಡಿ. ಮತ್ತಿನ್ಯಾಕ್ ತಡ? ಈ ರೀಲ್‌ನ ಸೇವ್ ಮಾಡ್ಕೊಂಡು ಫ್ರೆಂಡ್ಸ್‌ಗೆ, ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಒಂದು ಗಾಜಿನ ಬೌಲ್‌ನ ತಗೊಂಡಿದ್ದೀನಿ. ಅದ್ರಲ್ಲಿ ನೀರು ತುಂಬಿಸಿ ಕಲರ್ ಸ್ಟೋನ್ ಇತ್ತು ಅದನ್ನ ಹಾಕೊಳ್ತಾ ಇದ್ದೀನಿ. ಇವಾಗ ಸೇವಂತಿಗೆ ತಗೊಂಡಿದ್ದೀನಿ. ವೈಟ್ ಸೇವಂತಿಗೆಗೆ ಸೆಂಟ್ರಲ್ಲಿ ಈ ತರ ಹಳದಿನ ಹಚ್ಕೊಳ್ತಾ ಇದ್ದೀನಿ. ಈಗ ಯೆಲ್ಲೋ ಕಲರ್ ಸೇವಂತಿಗೆಗೆ ಕುಂಕುಮನ ಹಚ್ಕೊಳ್ತಾ ಇದ್ದೀನಿ. ಹೂವನ್ನೆಲ್ಲ ಡೆಕೋರೇಟ್ ಮಾಡಿದ್ದಾಯ್ತು. ಜೋಡಿಸ್ಕೊಂಡು ಈ ತರ ಕ್ಯಾಂಡಲ್ ತರಿಸಿದ್ದೆ ಲಾಸ್ಟ್ ಟೈಮು. ಕ್ಯಾಂಡಲ್ ಎಲ್ಲ ಉರಿದಿದ್ದಾದ್ಮೇಲೆ ಆ ಪ್ಲೇಟ್‌ನ ಬಿಸಾಕಿಲ್ಲ. ಎಲ್ಲದನ್ನು ಎತ್ತಿಟ್ಕೊಂಡಿದ್ದೆ. ಈಗ ಅದೇ ಕ್ಯಾಂಡಲ್ ಪ್ಲೇಟಿಗೆ ನಾನು ತುಪ್ಪದ ಬತ್ತಿ ಹಾಕೊಳ್ತಾ ಇದ್ದೀನಿ. ನಿಮ್ಮತ್ರ ದೊಡ್ಡ ಬೌಲ್ ಇದ್ರೆ ಜಾಸ್ತಿ ದೀಪಗಳನ್ನ ಅಂಟಿಸ್ಕೊಳ್ಬೋದು. ನಾನು ಚಿಕ್ಕ ಬೌಲ್ ಆಗಿರೋದ್ರಿಂದ 4 ದೀಪನ ಅಂಟಿಸ್ಕೊಂಡಿದ್ದೀನಿ. ನೀರ್ ಮೇಲೆ ಹೂವ ತೇಲ್ತಾ ಇರುತ್ತೆ, ಮುಳುಗೋದಿಲ್ಲ. ಹಾಗಾಗಿ ಈ ತರ ಕ್ಯಾಂಡಲ್‌ನ ಇಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಬ್ಬದ ದಿನ ಸಾಯಂಕಾಲ ಮನೆ ಎಂಟ್ರೆನ್ಸ್ ಅಲ್ಲಿ ಆಗಿರ್ಬೋದು, ಪೂಜಾ ರೂಮ್ ಅಲ್ಲಿ ಆಗಿರ್ಬೋದು, ಲಿವಿಂಗ್ ಹಾಲಲ್ಲಿ ಟೀಪಾಯ್ ಮೇಲೆ ಇದನ್ನ ಇಟ್ಟು ನೋಡ್ತಾ ಕೂತಿದ್ರೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ. ಮನೆಗೆ ಬಂದವ್ರಿಗೆಲ್ಲ ಇದೇ ಅಟ್ರಾಕ್ಷನ್ ಅಂತ ಅನ್ನಿಸ್ತಾ ಇರುತ್ತೆ. ನನ್ಗಂತೂ ಸಖತ್ ಇಷ್ಟ ಆಯ್ತು. ನೀವು ಕೂಡ ಟ್ರೈ ಮಾಡಿ. ಹಾಗೇನೇ ನನ್ನ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ. ವಿಡಿಯೋನ ಶೇರ್ ಮಾಡಿ.